ನಮಸ್ತೆ ಎಲ್ಲರಿಗೂ, ನಾನು ಚೈತ್ರ. ಇವತ್ತು ನಾನು ನಿಮಗೆ ಈ ಕ್ರೋಶೆಟ್ ಪರ್ಸ್ ಆರ್ ಪೌಚನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದನ್ನು ನಾನು ಚಿಕ್ಕ ಸೈಜಲ್ಲಿ ಮಾಡಿದ್ದೇನೆ. ನೀವು ಇದನ್ನು ದೊಡ್ಡ ಸೈಜ್ ಆಗಿ ಸಹ ಮಾಡ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಂತಲ್ಲಿ ಮಾಡ್ಕೊಳ್ಬೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವೀಗ ಮಾಡ್ತಾ ಇರೋದು ಗ್ರ್ಯಾನಿ ಸ್ಕ್ವೇರ್ ಕ್ರೋಶೆಟ್ ಪರ್ಸ್. 1 by 1 ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ನೀವು ಸಹ ನನ್ನ ಜೊತೆ ಪರ್ಸನ್ನು ಮಾಡಿ. ಮೊದಲಿಗೆ ನಾವು ಮ್ಯಾಜಿಕ್ ರಿಂಗ್ ಮಾಡಬೇಕು. ಮ್ಯಾಜಿಕ್ ರಿಂಗ್ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಇದೇ ರೀತಿ ನಾವು ಮಾಡಿದರೆ ಆಯಿತು. ಮ್ಯಾಜಿಕ್ ರಿಂಗ್ ಆದ ಮೇಲೆ ನಾವು 3 ಚೈನ್ ಹಾಕಬೇಕು. 3 ಚೈನ್ ಹೇಗೆ ಹಾಕಿದ್ದೇನೆ ಅಂತ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈಗ ಈ ಮ್ಯಾಜಿಕ್ ಸರ್ಕಲ್ಗೆ ನಾವು 11 ಡಬಲ್ ಕ್ರೋಶೆಸ್ ಹಾಕಬೇಕು. ನಾವೀಗ 3 ಚೈನ್ ಹಾಕಿದ್ದೇವಲ್ಲ, ಅದು 1 ಡಬಲ್ ಕ್ರೋಶೆ ಆ್ಯಂಡ್ ಉಳಿದದ್ದು 11, ಟೋಟಲ್ 12 ಡಬಲ್ ಕ್ರೋಶೆಸ್ ಹಾಕಬೇಕು. ಡಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ ಹೇಳಿದರೆ, ಫಸ್ಟ್ ನಾವು ಯಾರ್ನ್ ಓನ್ ಮಾಡಿ ಸರ್ಕಲ್ ಒಳಗೆ ಹಾಕಬೇಕು. ಸರ್ಕಲ್ ಒಳಗೆ ಹಾಕಿ ಮತ್ತೆ ಪುನಃ ಯಾರ್ನ್ ಓನ್ ಮಾಡಿ ಹೊರಗೆ ತೆಗಿಬೇಕು. ಆಗ ನಮಗೆ 3 ಲೂಪ್ ಕಾಣ್ತದೆ. ಮತ್ತೆ ಪುನಃ ಯಾರ್ನ್ ಓನ್ ಮಾಡಿ 2 ಲೂಪ್ ಒಳಗಿಂದ ತರಬೇಕು. ಮತ್ತೆ ಪುನಃ ಯಾರ್ನ್ ಓನ್ ಮಾಡಿ ಉಳಿದ 2 ಲೂಪಿಂದ ತರಬೇಕು. ಹೀಗೆ ಮಾಡಿದರೆ 1 ಡಬಲ್ ಕ್ರೋಶೆ ಆಗ್ತದೆ. ಇದನ್ನೇ ನಾವು 12 ಟೈಮ್ಸ್ ಮಾಡಬೇಕು ಅಷ್ಟೇ. ಈಗ 12 ಡಬಲ್ ಕ್ರೋಶೆಸ್ ಮಾಡಿ ಆಯಿತು. ಈಗ ನಾವು ಫಸ್ಟ್ 3 ಚೈನ್ಸ್ ಹಾಕಿರ್ತೇವಲ್ಲ, ಆ ಫಸ್ಟ್ 3 ಚೈನದ್ದು ಥರ್ಡ್ ಚೈನ್ಗೆ ಫ್ಲಿಪ್ ನಾಟ್ ಹಾಕಿ ಸರ್ಕಲ್ ಕಂಪ್ಲೀಟ್ ಮಾಡಬೇಕು. ಫ್ಲಿಪ್ ನಾಟ್ ಹಾಕೋಕ್ಕಿಂತ ಮುಂಚೆ ನಾವು ಮ್ಯಾಜಿಕ್ ರಿಂಗ್ ಹಾಕಿರ್ತೇವಲ್ಲ, ಆ ಮ್ಯಾಜಿಕ್ ರಿಂಗ್ ಅದು ಒಂದು ಲೂಪನ್ನು ಎಳಿಬೇಕು, ಟೈಟ್ ಎಳಿಬೇಕು. ಬಿಕಾಸ್ ಇದು ಮಿಡ್ಲಲ್ಲಿ ಹೋಲ್ ಎಲ್ಲ ಇರಲಿಕ್ಕೆಲ್ಲ ಟೈಟ್ ಎಳಿಬೇಕು. ಈಗ ನಾವು ಫ್ಲಿಪ್ ನಾಟ್ ಹಾಕಿ ಆಯಿತು. ಫ್ಲಿಪ್ ನಾಟ್ ಹಾಕಿದ ಮೇಲೆ ಅಗೇನ್ ನಾವು 3 ಚೈನ್ಸ್ ಹಾಕಬೇಕು. ಈಗ ನಾವು 3 ಚೈನ್ಸ್ ಹಾಕಿ ಆಯಿತು. 3 ಚೈನ್ಸ್ ಹಾಕಿದ ಮೇಲೆ ಎವ್ರಿ ಡಬಲ್ ಕ್ರೋಶೆಗೆ ನಾವು ಪಫ್ ಸ್ಟಿಚ್ ಹಾಕಬೇಕು. ಪಫ್ ಸ್ಟಿಚ್ ಹೇಗೆ ಅಂತ ಹೇಳಿದರೆ, ಫಸ್ಟ್ ನಾವು ಯಾರ್ನ್ ಓನ್ ಮಾಡಿ ಕೆಳಗಿನ ಡಬಲ್ ಕ್ರೋಶೆ ಇರ್ತದಲ್ಲ, ಫಸ್ಟ್ ಡಬಲ್ ಕ್ರೋಶೆ ಅದಕ್ಕೆ ಇನ್ಸರ್ಟ್ ಮಾಡಿ ಯಾರ್ನ್ ಓನ್ ಮಾಡಿ ಪುಲ್ ಮಾಡಬೇಕು. ಆಗ ನಮಗೆ 3 ಲೂಪ್ ಸಿಗ್ತದೆ. ನಾವೀಗ ಮತ್ತೆ ಪುನಃ ಯಾರ್ನ್ ಓವರ್ ಮಾಡಿ ಮತ್ತೆ ಪುನಃ ಅದೇ ಸ್ಟಿಚ್ಗೆ ಕೆಳಗೆ ಡಬಲ್ ಕ್ರೋಶಿನ ಸ್ಟಿಚ್ಗೆ ಇನ್ಸರ್ಟ್ ಮಾಡಿ ಪುಲ್ ಮಾಡಬೇಕು. ಆಗ ನಮಗೆ 5 ಲೂಪ್ ಸಿಗ್ತದೆ. ಮತ್ತೆ ಪುನಃ ಯಾರ್ನ್ ಓವರ್ ಮಾಡಿ ಅದೇ ಸ್ಟಿಚ್ಗೆ ಇನ್ಸರ್ಟ್ ಮಾಡಿ ಯಾರ್ನ್ ಓವರ್ ಮಾಡಿ ಹೊರಗೆ ತೆಗಿಬೇಕು. ಆಗ ನಮಗೆ 7 ಸ್ಟಿಚ್ ಸಿಗ್ತದೆ. ಈಗ ನಾವೆಂತ ಮಾಡಬೇಕಂತ ಹೇಳಿದರೆ, ಫಸ್ಟಿಗೆ ಯಾರ್ನ್ ಓವರ್ ಮಾಡಿ ಎಲ್ಲ ಲೂಪ್ ಇರ್ತದ, ಆ ಎಲ್ಲ ಲೂಪಿಂದ ಸಹ ಆ ಯಾರ್ನನ್ನು ಹೊರಗೆ ತೆಗಿಬೇಕು. ಈಗ ನಮಗೆ ಒಂದು ಲೂಪ್ ಉಳಿತದೆ. ಈಗ ಚೈನ್ 1 ಒಂದು ಚೈನ್ ಹಾಕಬೇಕು ಇದಕ್ಕೆ. ಈಗ ನೆಕ್ಸ್ಟ್ ಡಬಲ್ ಕ್ರೋಶೆ ಇರ್ತದೆ ಕೆಳಗೆ, ಅದಕ್ಕೆ ಸೇಮ್ ಪಫ್ ಸ್ಟಿಚ್ ಹಾಕಬೇಕು. ಪಫ್ ಸ್ಟಿಚ್ ಹಾಕಿದ್ಮೇಲೆ ಮತ್ತೆ ಪುನಃ ಚೈನ್ 1 ಮತ್ತೆ ಪುನಃ ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಪಫ್ ಸ್ಟಿಚ್. ಹೀಗೆ 12 ಡಬಲ್ ಕ್ರೋಶೆ ಇರ್ತದಲ್ಲ, 12 ಡಬಲ್ ಕ್ರೋಶೆಗೆ ಸಹ ನಾವು ಪಫ್ ಸ್ಟಿಚ್ ಹಾಕಬೇಕು.
ಈಗ 12 ಪಫ್ ಸ್ಟಿಚ್ ಸಹ ಮುಗಿದ ಮೇಲೆ ನಾವು ಸೇಮ್ ಫ್ಲಿಪ್ ನಾಟ್ ಹಾಕಬೇಕು. ಫ್ಲಿಪ್ ನಾಟ್ ಹೇಗೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಚೈನ್ 3 ಹಾಕಿದ್ವಲ್ಲ, ಚೈನ್ 3ಯಲ್ಲಿ ಥರ್ಡ್ ಚೈನಿಗೆ ಯಾನ್ ಇನ್ಸರ್ಟ್ ಮಾಡಿ ಫ್ಲಿಪ್ ನಾಟ್ ಹಾಕಬೇಕು. ಫ್ಲಿಪ್ ನಾಟ್ ಹೇಗೆ ಹಾಕುದಂತ ಹೇಳಿ ಫಸ್ಟಿಗೆ ತೋರಿಸಿದ್ದೇನೆ. ನೆಕ್ಸ್ಟ್ ನಾವು ಚೈನ್ 1 ಹಾಕಿ ಯಾರ್ನನ್ನ ಕಟ್ ಮಾಡಬೇಕು. ನೆಕ್ಸ್ಟ್ ನಾನೀಗ ಇಲ್ಲಿ ಕಲರ್ ಚೇಂಜ್ ಮಾಡ್ತಾ ಇದ್ದೇನೆ. ಈಗ ನಾವು ಈ ಯಾರ್ನನ್ನ ಎಂತ ಮಾಡ್ಬೇಕಂತ ಹೇಳಿದ್ರೆ, ನಾವೀಗ 12 ಪಫ್ ಸ್ಟಿಚ್ ಹಾಕಿದ್ವಲ್ಲ, ಮಿಡ್ಲಲ್ಲಿ ಚೈನ್ 1 ಹಾಕಿದ್ವಿ, ಅಲ್ಲಿ ಸ್ವಲ್ಪ ಗ್ಯಾಪ್ ಇರ್ತದಲ್ಲ, ಆ ಗ್ಯಾಪಲ್ಲಿ ನಾವು ಈಗ ಎಲ್ಲ ವರ್ಕನ್ನು ಮಾಡುವಂಥದ್ದು. ಈಗ ಬೇರೆ ಕಲರ್ ಯಾನ್ ತಗೊಂಡಿದ್ವಲ್ಲ, ಆ ಯಾನಿಂದ ಈಗ ಸ್ಪೇಸ್ ಎಂತ ಉಂಟು ಅಲ್ಲಿ 3 ಚೈನ್ ಹಾಕಬೇಕು. 3 ಚೈನ್ ಸ್ಟಿಚ್ ಆದ ಮೇಲೆ ಅದೇ ಸ್ಪೇಸಿಗೆ ನಾವು 2 ಡಬಲ್ ಕ್ರೋಶೆ ಹಾಕಬೇಕು. 2 ಡಬಲ್ ಕ್ರೋಶೆ ಹಾಕಿದರೆ ನಾವಲ್ಲಿ 3 ಡಬಲ್ ಕ್ರೋಶೆ ಹಾಕಿದಾಗೆ ಆಗ್ತದೆ. ಬಿಕಾಸ್ ನಾವು ಫಸ್ಟ್ 3 ಚೈನ್ ಹಾಕಿರ್ತೇವಲ್ಲ, ಅದು 1 ಡಬಲ್ ಕ್ರೋಶೆ ಆಗಿ ಕೌಂಟ್ ಆಗಿ ಇರ್ತದೆ. ಈಗ ನಾವು ನೆಕ್ಸ್ಟ್ ಸ್ಪೇಸ್ ಉಂಟಲ್ಲ, ಅಲ್ಲಿ 3 ಡಬಲ್ ಕ್ರೋಶೆ ಹಾಕಬೇಕು. ಈಗ ನೆಕ್ಸ್ಟ್ ಸ್ಪೇಸ್ ಅಲ್ಲಿ ಕೂಡ 3 ಡಬಲ್ ಕ್ರೋಶೆ ಹಾಕಬೇಕು. ಈಗ ನೆಕ್ಸ್ಟ್ ಸ್ಪೇಸ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕಿ ಚೈನ್ 2 ಹಾಕಿ ಮತ್ತೆ ಪುನಃ ಅದೇ ಸ್ಪೇಸ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕಬೇಕು. ಇದು ನಮ್ಮ ಬಾರ್ಡರ್, ಫಸ್ಟ್ ಬಾರ್ಡರ್. ಅಗೇನ್ ನಾವು ನೆಕ್ಸ್ಟ್ ಸ್ಪೇಸ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕಬೇಕು. ಅದಾದ ಮೇಲೆ ಅದರ ನೆಕ್ಸ್ಟ್ ಸ್ಪೇಸ್ ಅಲ್ಲಿ ಕೂಡ 3 ಡಬಲ್ ಕ್ರೋಶೆ. ಎರಡು ಸ್ಪೇಸ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ಮೇಲೆ ನಾವು ನೆಕ್ಸ್ಟ್ ಬಾರ್ಡರ್ಗೆ ಬರ್ತೇವೆ. ನೆಕ್ಸ್ಟ್ ಬಾರ್ಡರ್ ಅಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್, ಅಗೇನ್ 3 ಡಬಲ್ ಕ್ರೋಶೆ ಹಾಕಬೇಕು. ಇದಾದ ಮೇಲೆ ನೆಕ್ಸ್ಟ್ 2 ಸ್ಪೇಸ್ ಅಲ್ಲಿ ಸಹ 3 ಡಬಲ್ ಕ್ರೋಶೆ ಹಾಕಿ ಅದರ ನೆಕ್ಸ್ಟ್ ನಮಗೆ ಥರ್ಡ್ ಬಾರ್ಡರ್ ಸಿಗ್ತದೆ. ಥರ್ಡ್ ಬಾರ್ಡರ್ ಅಲ್ಲಿ ನಾವು 3 ಡಬಲ್ ಕ್ರೋಶೆ, 2 ಚೈನ್ ಸ್ಟಿಚ್ ಮತ್ತೆ ಪುನಃ 3 ಡಬಲ್ ಕ್ರೋಶೆ ಹಾಕಬೇಕು. ಇದನ್ನೇ ರಿಪೀಟ್ ಮಾಡಬೇಕು. ಇದಿಷ್ಟು ಆದ ಮೇಲೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದ್ವಿ. ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ನಾವು 3 ಚೈನ್ ಸ್ಟಿಚ್ ಮತ್ತೆ 2 ಡಬಲ್ ಕ್ರೋಶೆ ಹಾಕಿರ್ತೇವಲ್ಲ, ಆ ಸ್ಪೇಸಲ್ಲಿ ಫಸ್ಟ್ ನಾವು 3 ಡಬಲ್ ಕ್ರೋಶೆ ಹಾಕಬೇಕು. 3 ಡಬಲ್ ಕ್ರೋಶೆ ಹಾಕಿದ ಮೇಲೆ 2 ಚೈನ್ಸ್ ಹಾಕಿ ಫ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡಬೇಕು. ಫ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡಿದ್ಮೇಲೆ ಉಳಿದ 2 ಡಬಲ್ ಕ್ರೋಶೆ ಇರ್ತದಲ್ಲ, ಆ ಸ್ಪೇಸಲ್ಲಿ ನಾವು ಫ್ಲಿಪ್ ನಾಟ್ ಹಾಕೊಂಡು ಸ್ವಲ್ಪ ಮುಂದೆ ತನಕ ಹೋಗ್ಬೇಕು. ಬಿಕಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದು 2 ಡಬಲ್ ಕ್ರೋಶೆ ಹತ್ರ ಸಹ ಫ್ಲಿಪ್ ನಾಟ್ ಹಾಕಬೇಕು. ನೆಕ್ಸ್ಟ್ ನಾವು 3 ಡಬಲ್ ಕ್ರೋಶೆ ಹಾಕಿರ್ತೇವಲ್ಲ, ಅದರ ಮಿಡ್ಲಲ್ಲಿ ಸ್ವಲ್ಪ ಸ್ಪೇಸ್ ಇರ್ತದೆ, ಅಲ್ಲಿಂದ ಸಹ ನಾವು ಫ್ಲಿಪ್ ನಾಟ್ ಹಾಕಿ ಇಟ್ಕೊಳ್ಬೇಕು. ಆಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿದ್ಮೇಲೆ ಅಲ್ಲಿ ಅದೇ ಸ್ಪೇಸಿಗೆ ನಾವು ಡಬಲ್ ಕ್ರೋಶೆ 2 ಟೈಮ್ಸ್ ಡಬಲ್ ಕ್ರೋಶೆ ಹಾಕಬೇಕು. 2 ಟೈಮ್ಸ್ ಡಬಲ್ ಕ್ರೋಶೆ ಹಾಕಿದ್ಮೇಲೆ ನೆಕ್ಸ್ಟ್ 3 ಡಬಲ್ ಕ್ರೋಶೆ ಹಾಕಿರ್ತೇವಲ್ಲ ಕೆಳಗೆ, ಅದರ ಸ್ಪೇಸ್ ಇರ್ತದೆ. ನೆಕ್ಸ್ಟ್ ಸ್ಪೇಸ್ ಅಲ್ಲಿ ನಾವು ಅಗೇನ್ 3 ಡಬಲ್ ಕ್ರೋಶೆ ಹಾಕಬೇಕು.
ಅದಾದ ಮೇಲೆ ನಾವು ಬಾರ್ಡರ್ ಲೈನ್ ಹತ್ರ ಬರ್ತೇವಲ್ಲ, ಅಲ್ಲಿ 2 ಚೈನ್ಸ್ ಹಾಕಿರ್ತೇವಲ್ಲ, ಅಲ್ಲಿಗೆ ಫಸ್ಟ್ ನಾವು 3 ಡಬಲ್ ಕ್ರೋಶೆ ಹಾಕಬೇಕು. 3 ಡಬಲ್ ಕ್ರೋಶೆ ಹಾಕಿ ಅಗೇನ್ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಮತ್ತೆ ಪುನಃ ನಾವು 3 ಡಬಲ್ ಕ್ರೋಶೆ ಹಾಕಬೇಕು. ನಾವು ಕೆಳಗೆ ಹೇಗೆ ಮಾಡಿರ್ತೇವೆ ಹಾಗೆ ಮೇಲೆ ಸಹ ರಿಪೀಟ್ ಮಾಡಬೇಕು. ಅಗೇನ್ ನಾವು ನೆಕ್ಸ್ಟ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಹಾಕಬೇಕು. ಈಗ ಯಾವುದೆಲ್ಲ ಸ್ಪೇಸ್ ಇರ್ತದೆ ಆ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಹಾಕಬೇಕು. ಬಾರ್ಡರ್ ಲೈನ್ ಹತ್ರ ಬಂದಾಗ 3 ಡಬಲ್ ಕ್ರೋಶೆ, 2 ಚೈನ್ ಸ್ಟಿಚ್ ಮತ್ತೆ ಪುನಃ 3 ಡಬಲ್ ಕ್ರೋಶೆ ಹಾಕಬೇಕು. ಆ್ಯಂಡ್ ನಾವು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರ್ತೇವೆ. ಅಲ್ಲಿ ನಾವು ಫ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡಬೇಕು. ಉಳಿದ 2 ಡಬಲ್ ಕ್ರೋಶೆಗೆ ಸಹ ಫ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡಿ ಅಗೇನ್ ನಾವು ಸ್ಪೇಸ್ ಹತ್ರ 3 ಚೈನ್ ಸ್ಟಿಚ್ ಹಾಕಿ ಡಬಲ್ ಕ್ರೋಶೆ 2 ಹಾಕಿ ನೆಕ್ಸ್ಟ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಹಾಕಿ ಅಗೇನ್ ನಾವು ಬಾರ್ಡರಲ್ಲಿ ರಿಪೀಟ್ ಆಗ್ತದೆ ಹೀಗೆ. ನಾನು ಆಲ್ರೆಡಿ ಒಂದು ಹೀಗೆ ಗ್ರ್ಯಾನಿ ಸ್ಕ್ವೇರ್ ಹಾಫ್ ಮಾಡಿಟ್ಟಿದ್ದೇನೆ, ಅದನ್ನು ಈಗ ಕಂಟಿನ್ಯೂ ಮಾಡ್ತೇನೆ. ನಮಗೆ ಎಷ್ಟು ದೊಡ್ಡ ಗ್ರ್ಯಾನಿ ಸ್ಕ್ವೇರ್ ಬೇಕೋ ಅಷ್ಟು ದೊಡ್ಡ ಗ್ರ್ಯಾನಿ ಸ್ಕ್ವೇರ್ ಮಾಡಿ ಇಟ್ಕೊಳ್ಬೇಕು. ಗ್ರ್ಯಾನಿ ಸ್ಕ್ವೇರ್ ಆದ ಮೇಲೆ 3 ಸೈಡನ್ನು ನಾವು ಜಾಯಿನ್ ಮಾಡಬೇಕಾಗ್ತದೆ. 3 ಸೈಡನ್ನು ಹೇಗೆ ಜಾಯಿನ್ ಮಾಡೋದು ಅಂತ ಹೇಳಿ ತೋರಿಸಿದ್ದೇನೆ, ಅದೇ ರೀತಿ ಜಾಯಿನ್ ಮಾಡಿದರೆ ಆಯಿತು. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಒಂದು ಬಿಗ್ ಸೈಜ್ ನೀಡನ್ನು ಹೆಲ್ಪಿಂದ ಜಾಯಿನ್ ಮಾಡಬೇಕು. ಸ್ಟಾರ್ಟಿಂಗ್ ನಮ್ಮ ಡಬಲ್ ಕ್ರೋಶೆ ಇರ್ತದಲ್ಲ, ಆ ಡಬಲ್ ಕ್ರೋಶೆಯಿಂದ ಇನ್ನೊಂದು ಸೈಡ್ನ ಸ್ಟಾರ್ಟಿಂಗ್ ಡಬಲ್ ಕ್ರೋಶೆಗೆ ಜಾಯಿನ್ ಮಾಡಿ ಆಮೇಲೆ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು.
3 ಸೈಡ್ಸನ್ನು ಜಾಯಿನ್ ಮಾಡಿದ ಮೇಲೆ ನಮ್ಮ ವರ್ಕನ್ನು ಫುಲ್ ಟರ್ನ್ ಮಾಡಬೇಕು. ಅಂದರೆ ಹೊರಗಿಂದ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಅದು ಇನ್ನೊಂದು ಸೈಡ್ ಕಾಣ್ಬೋದು, ಸೊ ನಾವು ಅದನ್ನು ಉಲ್ಟಾ ಮಾಡಬೇಕು. ಇದಿಷ್ಟು ಆದ ಮೇಲೆ ನಮ್ಮ ಪರ್ಸ್ ರೆಡಿ ಆಗ್ತದೆ. ಸ್ವಲ್ಪ ಲುಕ್ ಕಾಣಲಿ ಅಂತೇಳಿ ನಾನೊಂದು ಹಾರ್ಟ್ ಮಾಡಿದೆ. ಇದು ಹಾರ್ಟ್ ಹೇಗೆ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ಹಾರ್ಟನ್ನು ನಾವು ಸ್ಟಿಕ್ ಮಾಡಿದ್ವಿ. ಇದನ್ನು ಥ್ರೆಡ್ಡಿಂದ ಸಹ ಮಾಡ್ಬೋದು, ಬಟ್ ನಾನಿಲ್ಲಿ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ದೇನೆ. ಈಗ ನಮ್ಮ ಪರ್ಸ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇದನ್ನು ನಾನೀಗ ಚಿಕ್ಕ ಚಿಕ್ಕ ಪ್ರಾಡಕ್ಟ್ ಇಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಬುಕ್ ಹೋಲ್ಡರ್ ಆಗಿ ಎಲ್ಲ ಮಾಡ್ಬೋದು. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಯ್ತು. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಅಂಟಿಲ್ ಟೇಕ್ ಕೇರ್, ಬೈ ಬೈ. ಆ ದೇವರು ಎಲ್ರಿಗೂ ಒಳ್ಳೇದೇ ಮಾಡಲಿ.